ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಈ ವಿಡಿಯೋ ಸ್ಪೆಷಲ್ ಅಂದರೆ ಇವತ್ತು ನಮ್ಮನೇಲಿ ಆಯುಧ ಪೂಜೆ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಮಾಡೋದಕ್ಕಾಗಿಲ್ಲ, ಹಂಗಾಗಿ ವಿಜಯದಶಮಿ ದಿವಸ ಮಾಡ್ತಾ ಇದ್ದೀವಿ. ಸೊ ನಾವು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ನಿಮಗೂ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್ ಮಾಡು, ಪೂಜೆ ಮಾಡೋಕೆ ಹೋಗೋಣ ದುಷಿ. ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ. ಕೆಳಗಡೆ ಪೂಜೆ ಮಾಡ್ಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡಬೇಕು. ಏನ್ರೆ ಹಾಂ ದುಷಿದ ಕೆಳಗೆ ಐತೆ. ಕರೆಕ್ಟಾಗಿ ಪೂಜೆ ಟೈಮಿಂಗ್ ನಿದ್ದೆ ಹೋಗ್ಬಿಟ್ಟು ದುಷಿ ಇಷ್ಟೊಂದು ಆಟಾಡಿ ಸಾಕಾಗ್ಬಿಟ್ಟು ಮಾಡ್ಕೊಂಬಿಟ್ಟು ಪೂಜೆ ಟೈಮಿಂಗ್. ಸೊ ಈಗ ಮನೇಲೆಲ್ಲ ಪೂಜೆ ಮುಗಿಸಿ ಈಗ ನಾವು ತುಮಕೂರು ದಸರಾ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ತುಮಕೂರು ದಸರಾ ಹೆಂಗಿರುತ್ತೆ ಅಂತ. ಲಾಸ್ಟ್ ಟೈಮು ನಾನು ಅಲ್ಲೇ ಇದ್ದೆ, ತುಂಬಾ ಚೆನ್ನಾಗಿತ್ತು. ಋಷಿನು ಚಿಕ್ಕ ಮಗು, ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಸೊ ಈಗೆಲ್ಲ ಚೆನ್ನಾಗಿ ನೋಡ್ತಾನೆ, ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಸ್ವಲ್ಪ ಹೊತ್ತು ಊರಲ್ಲಿ ಕಾರ್ ಹತ್ತದಾಗ ನಿದ್ದೆ ಮಾಡಿದವಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಇವಾಗ ದೇವನಹಳ್ಳಿ ಹತ್ರ ಇದ್ದೀವಿ. ಸೊ ಇಲ್ಲಿಂದ ತುಮಕೂರು ಹೋಗೋದು ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂದರೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸ ಇದೆ. ಸೊ ಅದೆಲ್ಲ ಮುಗಿಸ್ಕೊತೀನಿ. ಅಷ್ಟರಲ್ಲಿ ತುಮಕೂರು ಬರುತ್ತೆ. ತುಮಕೂರು ಬಂದಾಗ ದಸರಾ ನಿಮಗೂ ತೋರಿಸ್ತೀನಿ, ನೀವು ನೋಡಿ. ಸೊ ಮಳೆ ಬರಂಗಿದೆ, ತುಮಕೂರಲ್ಲಿ ಕೂಡ ಮಳೆ ಬರಂಗಿದೆಯಂತೆ. ಸದ್ಯ ಮಳೆ ಬಂದಿಲ್ಲ ಅಂದರೆ ಸಾಕು. ಲಾಸ್ಟ್ ಟೈಮು ಹಿಂಗೆ ಆಯಿತು, ನೋಡೋದಕ್ಕೆ ಹೋದ್ವಿ, ಮಳೆ ಬಂತು. ಮಗು ಇನ್ನೂ ಚಿಕ್ಕದು ಇರೋದು ಬೇಡ ಅಂತ ಮನೆಗೆ ಹೋದ್ವಿ. ಸೊ ಈ ಸರ್ತಿ ಮಳೆ ಬರೋದು ಬೇಡ ಅಂತ ಅನ್ಕೊತೀನಿ ನಾನು. ಮಳೆ ಬಂದರೆ ಅಲ್ಲಿ ಇರೋದಕ್ಕೂ ಸ್ವಲ್ಪ ಹಿಂಸೆ ಆಗೋಗುತ್ತೆ. ನೋಡೋಣ ಏನಾಗುತ್ತೆ, ಮಳೆ ಬರುತ್ತೋ ಇಲ್ವೋ ಅಂತ. ಪ್ರತಿ ಸತಿ ಹೈವೇನಲ್ಲಿ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ದೇವನಹಳ್ಳಿ ಹತ್ರ ಮರ್ಗೆಣ್ಸ್ದು ಚಿಪ್ಸ್ ಮಾಡ್ತಾರೆ. ಸೊ ನಮ್ಮ ಮನೆಯವ್ರಿಗಂತೂ ಅದು ತುಂಬ ಇಷ್ಟ, ಹಂಗಾಗಿ ಅದನ್ನು ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಸಂದಾಗ ಬಂದಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಇನ್ನಲ್ಲಿ ನಮ್ಮ ತುಮಕೂರಿಗೆ ಬಂದ್ವಿ. ನೋಡಿ ನಮ್ಮ ಮನೆ ರೋಡಿಂದನೇ ಇಲ್ಲಿಂದ ಲೈಟಿಂಗ್ ಸ್ಟಾರ್ಟ್. ಇಲ್ಲಿಂದ ವೆಲ್ಕಮ್. ದಸರಾ ಲೈಟಿಂಗ್ಸ್ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ತುಮಕೂರು ಸಿಟಿ, ಲೆಫ್ಟ್ ಸೈಡ್ ನಮ್ಮ ಮನೆ ರೋಡು. ಇಲ್ಲಿಂದನೂ ಲೈಟಿಂಗ್ ಸ್ಟಾರ್ಟ್. ಈ ರೋಡಲ್ಲೂ ಹಾಕ್ಬಿಟ್ಟವ್ರು ನೋಡ್ರಿ ಲೈಟಿಂಗ್, ಇಲ್ಲೂ ಹಾಕೋರು. ತುಮಕೂರು ಫುಲ್ಲು ಮಿಂಚಿನ ಖುಷಿ ಎದ್ದ ಮಗ್ನೆ. ಇಲ್ಲೂ ಹಾಕೋರಲ್ಲ, ನಾನು ಅಲ್ಲಿಂದ ಅಷ್ಟೇ ಅಂತ. ಪಾಪ ರೋಡಲ್ಲೇ ಕಾಯ್ತವ್ರು ನಮಗೋಸ್ಕರ. ನೀ ಅಲ್ಲೋಡಲ್ಲಿ ಯಾರಿಕ್ಕ ರೋಡಲ್ಲೇ ನಿಂತ್ಬಿಟ್ಟವ್ರು ಹೋಗತ್ತೆ. ಯಾರು ಹೇಳು, ಯಾರದು ಹೇಳವು. ಮನೆಗೆ ಬಂದು ರೆಡಿ ಆಗಿ ದಸರಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ವಾವ್ ಅಂತ ಒಂದು ದುಷಿ ಏನಂತ ಅವನ ಆದಿಕ ದುಷಿ
ವಾವ್ ಅಂತವನಾ. ತೋರ್ಸು ಲೈಟಿಂಗ್ಸ್ ಇಲ್ಲಿ ದೊಚ್ಚಿದೆ ಲೈಟು. ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಬಾ ಬಾ ಅಂದ್ರೆ ಏನು ಅಂತ. ಯಾಕೆ ಎತ್ಕೊಳ್ರಿ ಒಂದು ಹೇಳ್ತೀನಿ. ನಾವು ನಡ್ಕೊಂಡು ಹೋಗೋದೇ ಕಷ್ಟ, ಈ ಲಗೇಜ್ ಬೇರೆ ಎತ್ಕೊಂಡು ಹೋಗ್ಬೇಕು ನಾವು. ಏನ್ ಜನ ಸಾಗರ. ಆದಿಕ್ಕ ಹಲೋ ಹಲೋ ಹಾಯ್ 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 ಮಾಡು. ಹಾಯ್ ಮಾಡು ಬೇಗ. ಹಾಯ್ ಮಾಡಲ್ಲ. ಹಾಯ್ ಮಾಡಲ್ಲ. ಹಾಯ್ ಮಾಡು. ಅಯ್ಯೋ ಹರಿಯುತ್ತ. ಹಾಯ್ ಜಂಪ್ ಆಡ್ತೀಯಾ ಬಾಡನ. ಯಾರು ಕೊಡ್ಸಿದ್ದು ದುಷಿ ನಿನ್ ಮಕ್ಕ? ಯಾರು ಕೊಡ್ಸಿದ್ದು? ಅವನದು ಒಂದಿನೂ ಇಕ್ಕಣಲ್ಲ. ಆಡಲ್ಲ ಮಾಡಲ್ಲ ಸುಮ್ಮನೆ ಬ್ಲಾಗೇ ಮಾಡ್ತಾ ಇಲ್ಲ. ಹಾಯ್ ಮಾಡ್ರಿ. ಹಾಯ್ ಗೆಳೆಯರೇ. ನೀ ಹೇಳು ಆಶಾ, ನಮ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ದಾರೆ ಇಲ್ಲಿ. ನೋಡಿ ನಮ್ ಸಬ್ಸ್ಕ್ರೈಬರ್ ಇವ್ ಪಾಪ. ಯಾರು ದೃಶ್ಯ ಅದು? ಯಾರು ಫೋಟೋ ಅವಳು ನಿನ್ ಕೂದ್ಲು ನೋಡೇ ಭಯ ಬಿಟ್ಬಿಟ್ಟು ನೋಡ್ ಪಾಪ. ಆಹಾರ ಮೇಳದಲ್ಲಿ ಒಂದ್ಸತಿ ಕಾಲಿಕ್ಕ ಜಾಗ ಇಲ್ಲ. ನೀವೇ ನೋಡಿ ಎಷ್ಟು ಜನ ಅವರೇ. ಆಹಾರ ಮೇಳದಲ್ಲಂತೂ ವೆರೈಟೀಸ್ ಆಫ್ ಸ್ಟಾಲ್ಗಳು ಹಾಕಿದ್ರು. ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸೊ ನಾವು ಎಲ್ಲ ಥರ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ್ದೆಲ್ಲ ಚಾಟ್ಸ್ನು ನಾವು ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದರು ಅಂತ. ಅದು ಇವತ್ತು ಲಾಸ್ಟ್ ಡೇ ಆಫ್ ದಸರಾ ಆಗಿದ್ದರಿಂದ ಜಾಸ್ತಿ ಜನನೇ ಇದ್ದರು ಅಂತ ಹೇಳ್ಬೋದು. ನಾವು ಲಾಸ್ಟ್ನೇ ದಿವಸ ಹೋಗಿದ್ರಿಂದ ಅಲ್ಲಿ ಏನೂ ನೋಡೋದಕ್ಕಾಗಲಿಲ್ಲ. ಫ್ಲವರ್ ಶೋ ಮತ್ತು ಎಕ್ಸಿಬಿಷನ್ಸು ಏನೂ ನೋಡೋದಕ್ಕಾಗಲಿಲ್ಲ. ಹಂಗೆ ಆಹಾರ ಮೇಳಗೆ ಹೋಗಿ ಲಾಸ್ಟಿಗೆ ಪಟಾಕಿ ಇತ್ತು, ಸೊ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್. ನಮ್ಮ ತುಮಕೂರು ದಸರಾ ತುಂಬಾ ಚೆನ್ನಾಗಾಯಿತು ಈ ಸತಿ. ಲಾಸ್ಟ್ ಟೈಮ್ಗಿನ್ನ ಈ ಸತಿ ತುಂಬಾ ಚೆನ್ನಾಗಾಯಿತು.